ಇನ್ನು ಯಾರು ಸುಮ್ಮನಿದ್ರೂ ಕೂಡ ಈ ಸಚಿವ ರಾಜಣ್ಣ ಸುಮ್ಮನಿರಲ್ಲ. ನಿರಂತರವಾಗಿ ರಾಜಣ್ಣ ಮಾತಾಡ್ತಾನೆ ಇರ್ತಾರೆ. ಈ ರಾಜಣ್ಣ ಅವರ ಮಾತು ಪ್ರತಿ ಮಾತಿಗೆ ಸಂಬಂಧಪಟ್ಟಂಗೆ ಡಿ ಕೆ ಸುರೇಶ್ ಅವ್ರನ್ನ ಪತ್ರಕರ್ತರು ಪ್ರಶ್ನೆ ಕೇಳಿದರು. ಆವಾಗ ಡಿ ಕೆ ಸುರೇಶ್ ಹೇಳಿದ್ದು ಇಲ್ಲ, ಅತ್ಯಂತ ಸಹಜ ರಾಜಣ್ಣವರು ಮಾತಾಡಲಿ, ಯಾಕಂದರೆ ಶಿಲೆಗೆ ಉಳಿಯ ಏಟು ಬಿದ್ದಂಥ ಸಂದರ್ಭದಲ್ಲೇ ಆ ಶಿಲೆ ಮೂರ್ತಿಯಾಗುತ್ತೆ, ಹೀಗಾಗಿ ಯಾರು ಮಾತಾಡಿದ್ರೂ ಕೂಡ ತಪ್ಪಲ್ಲ ಅಂತಾರೆ ಸುರೇಶ್. ರಾಜಣ್ಣ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಪ್ರೀತಿ ಜಾಸ್ತಿ, ಗೌರವ ಜಾಸ್ತಿ, ಅದಕ್ಕೆ ಆ ರೀತಿ ಹೇಳಿದ್ದಾರೆ. ಹೇಳಿದ್ನಲ್ಲ, ಅವ್ರಿಗೆ ಅಧ್ಯಕ್ಷರ ಮೇಲೆ ಅವ್ರಿಗೆ ಬಹಳ ಪ್ರೀತಿ ಗೌರವ, ಹಾಗಾಗಿ ಅವರು ಅವಾಗವಾಗ ಮಾತಾಡ್ತಾರೆ. ಶಿವಕುಮಾರ್ ಒಳ್ಳೇದಾಗಬೇಕು ಅಂತ ಬಯಸಿದಾಗ ಏನು ಮಾಡೋಕ್ಕಾಗತ್ತೆ? ಒಳ್ಳೇದನ್ನ ಬಯಸ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಮತ್ತೆ ಗೊತ್ತಿಲ್ಲ. ನೀವು ನಮ್ಮ ಮುಖ್ಯಮಂತ್ರಿಗಳನ್ನ, AICC ಅಧ್ಯಕ್ಷರನ್ನ, ಇಲ್ಲ ನಮ್ಮ ಉಸ್ತುವಾರಿಗಳನ್ನ ಕೇಳಬೇಕು. ಇಲ್ಲ ಗೊತ್ತಿಲ್ಲ. ಒಟ್ಟಾರೆ ಶಿವಕುಮಾರ್ ಒಳ್ಳೇದಾಗಲಿ ಅನ್ನೋ ಭಾವನೆ ಎಲ್ರಿಗೂ ಇದೆ, ಹಾಗಾಗಿ ಹೇಳ್ತಾರೆ. ಒಳ್ಳೆ ಚೆನ್ನಾಗಾಯ್ತಲ್ಲ. ಶಿವಕುಮಾರ್ ಅವಾಗವಾಗ ಹೇಳ್ತಾ ಇರ್ತಾರಲ್ಲ, ಬಂಡೆ ಕೆತ್ತಿದ್ರೆ ಆಕೃತಿ ಆಗುತ್ತೆ ಅಂತೇಳಿ. ಸೊ ಅದನ್ನು ಅವಾಗವಾಗ ಪೆಟ್ಟು ಬಿದ್ದಾಗೆಲ್ಲನೂ ಅದು ಒಂದು ಶಿಲೆಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಒಳ್ಳೆಯದನ್ನು ಬಯಸ್ತಾ ಇದ್ದಾರೆ, ಒಳ್ಳೆಯದಾಗುತ್ತೆ. ಎಷ್ಟೆಷ್ಟು ತಟ್ತಾರೋ ತಟ್ತಾ ಇರಲಿ, ಖಂಡಿತ ಅದು ಪಕ್ಷ ತೀರ್ಮಾನ ತಗೊಳ್ತದೆ ಅವ್ರು ಕೊಂಬಿದೆಯಾ ಇಲ್ವಾ ಅಂತ. ಡಿ ಕೆ ಶಿವಕುಮಾರ್ ಅವ್ರಿಗೇನು ಕೊಂಬಿದೆಯಾ ಅನ್ನುವಂಥ ಪ್ರಶ್ನೆ ಇತ್ತಲ್ಲ ರಾಜಣ್ಣವ್ರಿಗೆ. ರಾಜಣ್ಣವ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಡಿ ಕೆ ಸುರೇಶ್ ಕೊಟ್ಟಿರುವಂಥ ಪ್ರತಿಕ್ರಿಯೆ ನೋಡಿ. ಈ ಪ್ರತಿಕ್ರಿಯೆಯನ್ನು ಸೂಕ್ಷ್ಮವಾಗಿ ಗಮನಿಸಿದಂಥ ಸಂದರ್ಭದಲ್ಲಿ ನಮಗೆ ಹಲವಾರು ಸಂಗತಿಗಳು ಅರ್ಥ ಆಗ್ತವೆ. ಈ ಡಿ ಕೆ ಶಿವಕುಮಾರ್ ಅವರಿಗೆ ಒಳ್ಳೇದಾಗಬೇಕು, ತುಂಬ ಒಳ್ಳೇದಾಗಬೇಕು ಅನ್ನೋದ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ. ಯಾವ ರೀತಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಳ್ಳೇದಾಗುತ್ತೆ? ಇಲ್ಲಿ ಇದು ಹಲವಾರು ಸುಳಿಗಳು ಗೋಚರ ಆಗ್ತವೆ ಇದರಲ್ಲಿ. ಅಂದರೆ ಯಾವ ರೀತಿ ಒಳ್ಳೇದಾಗ್ಬೋದು ಅಂತ ಈ ರೀತಿ ಮಾತಾಡುವಂಥದ್ದು ಏನಂದರೆ ಬಹಳ ಪ್ರೀತಿ ಇದೆ, ಮಾತಾಡಲಿ ಅನ್ನುವಂಥ ಮಾತು. ಈ ಜೊತೆಗೆ ಈ ರೀತಿ ಚರ್ಚೆಗಳಾಗ್ತಾ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಗಡಿ ಶಾಸಕ ಬಾಲಕೃಷ್ಣ ಇದರ ಬಗ್ಗೆ ಮಾತಾಡಿದ್ದಾರೆ. ಈ ರೀತಿ ಹಿರಿಯ ನಾಯಕರಾಗಿ ಅಧ್ಯಕ್ಷರ ಬಗ್ಗೆ ಮಾತಾಡಬಾರ್ದು ಅಂತ. ಇನ್ನು ಡಾಕ್ಟರ್ ರಂಗನಾಥ್ ಕುಣಿಗಲ್ ಶಾಸಕರು ಅವರು ಕೂಡ ಮಾತಾಡಿದ್ದಾರೆ. ಎಲ್ಲವನ್ನೂ ಕೂಡ ನಾವು ಕೇಳಿಸ್ಕೊತಾ ಇದ್ದೀವಿ, ನಮ್ಮ ಮನಸ್ಸಿಗೆ ಭಾಳ ಬೇಜಾರಾಗ್ತಾ ಇದೆ ಅಂತ ಹೇಳಿದ್ದಾರೆ ಡಾಕ್ಟರ್ ರಂಗನಾಥ್. ಅವರವ್ರ ಅಭಿಪ್ರಾಯ ಅವರವ್ರು ವ್ಯಕ್ತಪಡಿಸ್ತಾರೆ. ಸಿದ್ದರಾಮಯ್ಯನವ್ರ ಬಗ್ಗೆ ಅದೊಂದು ನಿರ್ವಿವಾದ, ಅದು ಯಾರು ಕೂಡ ವಾದ ಮಾಡೋಂಗಿಲ್ಲ. ಸಿದ್ದರಾಮಯ್ಯನವ್ರ ನಂತರ ಯಾರು ಅಂತಕ್ಕಂಥದ್ದು ಇಲ್ಲಿ ಚರ್ಚೆ. ಅವರವರ ಅಭಿಪ್ರಾಯ, ಬಟ್ ತೀರ್ಮಾನ ತೆಗೆದುಕೊಳ್ತದ್ದು ಅಲ್ಟಿಮೇಟ್ಲಿ ಹೈಕಮಾಂಡ್. KN ರಾಜಣ್ಣವರು ಪಕ್ಷದಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ರೀತಿಯಲ್ಲಿ ಅವರ ಹೇಳಿಕೆಗಳನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಅವರ ಹೇಳಿಕೆಗೆ ಅಷ್ಟೊಂದು ಮಹತ್ವ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಅವರು ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಹೇಳಿಕೆಗಳನ್ನ ಕೊಡ್ತಾವ್ರೆ. ಅವ್ರು ಯಾತಕ್ಕೋಸ್ಕರ ಕೊಡ್ತಾವ್ರೆ ಅಂತ ಗೊತ್ತಿಲ್ಲ. ಅವ್ರು ಯಾತಕ್ಕೋಸ್ಕರ ಹೇಳಿಕೆಗಳನ್ನ ಕೊಡ್ತಾವ್ರೆ ಅಂತೇಳಿ ಅದಕ್ಕೆ ಯಾರು ಕೂಡ ಮಹತ್ವ ಕೊಡಬಾರ್ದು ಅಂತಕ್ಕಂಥದ್ದು ಉನ್ನತ ಮಟ್ಟದಲ್ಲಿ ಕೂಡ ಚರ್ಚೆ ಆಗಿದೆ. ನಾನು ನನ್ನ ವಿಚಾರನ ಭಾಳಷ್ಟು ಜನದ ಹತ್ರ ಕೇಳ್ಪಟ್ಟಿದ್ದೇನೆ, ವಿಡಿಯೋ ನೋಡಿಲ್ಲ ಅವ್ರದ್ದು. ಬಟ್ ಏನಂತ ಅಂದರೆ, ಒಂದು ನಾನು ಭಾಳ ಸಲ ಹೇಳ್ತಿರ್ತೀನಿ, ನಾನೊಬ್ಬ ಕೆಳಮಟ್ಟದ ಕಾರ್ಯಕರ್ತ ಅಂತ. ಒಬ್ಬ ಕಾರ್ಯಕರ್ತನಾಗಿ ಕಾಂಗ್ರೆಸ್ಸಿನಲ್ಲಿ ಭಾಳಷ್ಟು ಜನ ತ್ಯಾಗ ಮಾಡಿ ರಾತ್ರಿ ಹಗಲು ಊಟ ನಿದ್ದೆ ಇಲ್ದಲೆ ಪಕ್ಷವನ್ನು ಸರ್ಕಾರವನ್ನು ತರಲಿಕ್ಕೆ ಹೋರಾಟ ಮಾಡಿರೋಂಥ ಕಾರ್ಯಕರ್ತರಿಗೆ ನೋವಾಗೋಂಥ ಮಾತುಗಳು ಆಡಬಾರ್ದು. ಇವತ್ತು ಎಷ್ಟೊಂದು ಜನ ಕಾಂಗ್ರೆಸ್ ಪಕ್ಷವನ್ನು ವರ್ಷಾನುಗಟ್ಟಲೆಗಳಲ್ಲಿ ಭಾಳಷ್ಟು ಪ್ರಯತ್ನ ಮಾಡಿ ಸೊ ಇವೆಲ್ಲ ಬೆಳವಣಿಗೆಗಳ ನಡುವೆ ರಾಜಣ್ಣ CM ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿದ್ದಾರೆ. ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. CM ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿದ್ದಾರೆ ರಾಜಣ್ಣ. ಎಷ್ಟರ ಮಟ್ಟಿಗೆ ಮಾತು ಪ್ರತಿ ಮಾತು ಅದೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಒಬ್ರು ಏನಾದರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅದಕ್ಕೊಂದು ಏಟು ತಿರುಗೇಟು ಇದ್ದೇ ಇದೆ. ನೇರವಾಗಿ ಅದರಲ್ಲೂ ಡಿ ಕೆ ಶಿವಕುಮಾರ್ ಅವ್ರಿಗೇನು ತಲೆ ಮೇಲೆ ಕೊಂಬಿದೆಯಾ ಅನ್ನುವಷ್ಟರ ಮಟ್ಟಿಗೆ ಒಬ್ಬ ಮಂತ್ರಿ ಮಾತಾಡ್ತಾರೆ ಅಂತಂದರೆ ಅವರಿಬ್ಬರ ನಡುವಿನ ಮನಸ್ಥಿತಿ, ಅಂದರೆ ಆ ಸಂಬಂಧ ಎಷ್ಟು ಹದಗೆಟ್ಟಿರ್ಬೋದು ಯೋಚನೆ ಮಾಡಿ. ಜೊತೆಗೆ ರಾಜಣ್ಣ, ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, ರಾಜಣ್ಣ ಯಾರು ಏನು ಹೇಳಿದರೂ ಕೂಡ ಬಗ್ಗುವಂಥ ಆಸಾಮಿ ಅಲ್ಲ. ಏನು ಹೇಳಬೇಕೋ ಅದನ್ನು ಹೇಳ್ತಾರೆ. ಮೊನ್ನೆನೂ ಕೂಡ ದಿಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಅವರು ಅದನ್ನೇ ಹೇಳಿದರು. ನಾನು ಕೂಡ KPCC ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ,
ಹೈಕಮಾಂಡ್ ಹೇಳ್ತು ಅಂತಂದರೆ ಬೇಕಿದ್ರೆ ನಾನು ಮಂತ್ರಿ ಪಟ್ಟ ಬಿಟ್ಕೊಡೋಕ್ಕೂ ಕೂಡ ತಯಾರಿದ್ದೀನಿ KPCC ಅಧ್ಯಕ್ಷ ಆಗಲಿಕ್ಕೆ, ಈ ರೀತಿ ಮಾತುಗಳೆಲ್ಲವೂ ಕೂಡ. ಸೊ ಇದೆಲ್ಲದರ ನಡುವೆನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರನ್ನು ಕೂಡ ಇವತ್ತು ಭೇಟಿ ಮಾಡಿದ್ದಾರೆ.